ಮುತ್ಯಾಲಮಡುವಿನಲ್ಲಿ ಯುವಕರು ಹುಚ್ಚಾಟ ಆಡಿದ್ದಾರೆ. ಬಂಡೆಗಳ ಮೇಲೆ ಏರಿ ಹುಚ್ಚಾಟ ಆಡಿದ್ದಾರೆ. ಪ್ರಾಣಾಪಾಯ ತಂದುಕೊಳ್ಳುವಂತಹ ಕೆಲಸ ಇದು. ಬಂಡೆಗಳು ಸಿಕ್ಕಾಪಟ್ಟೆ ಜಾರಿಕೆ ಇರುತ್ತೆ, ಸಿಕ್ಕಾಪಟ್ಟೆ ಮಳೆ ಕೂಡ ಆಗಿದೆ. ಜೀವಕ್ಕೆ ಆಪತ್ತು ತರುವಂತಹ ಕೆಲಸ ಇದು. ಇಂಥ ಹುಚ್ಚಾಟ ಬೇಕಾ? ಭಾರಿ ಮಳೆಯಿಂದಾಗಿ ನೀರು ಒಂದು ಕಡೆ ಧುಮುಕ್ತಾ ಇದೆ. ಅಂಥದ್ರಲ್ಲಿ ಆನೇಕಲ್ ತಾಲೂಕಿನ ಈ ಮುತ್ಯಾಲಮಡುವಿನಲ್ಲಿ ಯುವಕರು ಅಪಾಯಕಾರಿ ಬಂಡೆಗಳ ಮೇಲೆ ಓಡಾಡ್ತಾ ಇದ್ದಾರೆ, ಹುಚ್ಚಾಟ ನಡೆಸಿದ್ದಾರೆ. ನೋಡ್ತಾ ಇದ್ದೀರಾ ಎಷ್ಟು ಅಪಾಯಕಾರಿಯಾಗಿದೆ. ಒಂದು ಚೂರು ಕಾಲು ಜಾರಿದ್ರೂ ಕೂಡ ಮೈ ಮೂಳೆಗಳೆಲ್ಲ ಪೂರ್ತಿ ಮುರಿದೋಗ್ತವೆ, ಹಂಗಿದೆ ಅದು ಬಂಡೆಗಳು. ಜೊತೆಗೆ ಸಿಕ್ಕಾಪಟ್ಟೆ ಮಳೆ ಕೂಡ ಆಗಿರ್ತಕ್ಕಂಥದ್ದು, ಜಾರಿಕೆ ಹುಟ್ಟಿರುತ್ತೆ. ಇಂಥ ಬಂಡೆಗಳ ಮೇಲೆ ಯುವಕರು ಹುಚ್ಚಾಟ ನಡೆಸಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೀರಾ. ಪ್ರತಿನಿತ್ಯ ಟಿವಿಗಳಲ್ಲಿ ನೀವು ನೋಡ್ತೀರಾ ದೃಶ್ಯಗಳು, ಪ್ರಾಣ ಕಳ್ಕೊಳ್ಳುವಂಥದ್ದು, ಇಂಥ ಕಡೆ ಎಲ್ಲ ಹೋಗಿ ಹುಚ್ಚಾಟ ಆಡೋಕೆ ಹೋಗಿ ಜೀವ ಕಳ್ಕೊಳ್ಳುವಂಥದ್ದು, ಸೆಲ್ಫಿ ತೆಗಿಯೋಕೆ ಹೋಗುವಂಥದ್ದು, ಇಂಥದ್ದೆಲ್ಲ ನೋಡ್ತೀರಾ. ನೋಡಿದ್ರೂ ಕೂಡ ಗೊತ್ತಿದ್ದು ಮತ್ತೆ ಇಂಥ ಹುಚ್ಚಾಟಗಳು ನಡೀತಾನೆ ಇರ್ತವೆ. ಜಲಪಾತದ ಬುಡದಲ್ಲಿ ಹೋಗಿ, ಜಲಪಾತದ ತಪ್ಪಲಿನಲ್ಲಿ ಹೋಗಿ ಇಂಥ ಹುಚ್ಚಾಟ ನಡೆಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಮುಂಗಾರು ಆರ್ಭಟಿಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಿನ್ನೆ ಸುರಿದಂತ ಮಳೆ ಅವಾಂತರವನ್ನೇ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.